Hello, welcome back to Post Match Herte. With unfiltered bachelors. How are you doing, bro? Bro, how are you doing? ಮಾನಸಿಕ ಸಂತುಲನ ಈಗ ಬಹಳ ಹರ್ಟ್ ಆಗಿದೆ. ಏನ್ ಸ್ಪಷ್ಟ ಕನ್ನಡ ಅಬ್ಬಬ್ಬಾ ಕೇಳಿ ಕಿವೆಲ್ಲ ತಂಪಾಯ್ತು. ಗುರು ಏನ್ ಮ್ಯಾಚ್ ಗುರು ಇವತ್ತು? ಬೋರಿಂಗ್ ಮ್ಯಾಚ್. ಚಿನ್ನಸ್ವಾಮಿಲಿ 200 ಹೊಡೆದಿಲ್ಲ ನೀವು. ಬ್ರೋ ಏನೋ ಗೊತ್ತಿಲ್ಲ ಬ್ರೋ, ನಂಗೆ ಯಾಕೆ ಪಿಚ್ಚೆ ಚೇಂಜ್ ಮಾಡಿದ್ರೆ ಅನಿಸ್ತಿದೆ. ಹೌದಾ? ಲಾಸ್ಟ್ ಮ್ಯಾಚ್ ನೋಡ್ರಿ, ಈ ಮ್ಯಾಚ್ ನೋಡ್ರಿ. ಲಾಸ್ಟ್ ಮ್ಯಾಚ್ ಓಕೆ ಬೆಟರ್, ಬಟ್ ಈ ಮ್ಯಾಚ್ ಅಂತೂ ಏನ್ ಬೌಲಿಂಗ್ ಪಿಚ್ ಆಗಿದ್ದಾಳು, ಏನ್ ಸ್ವಿಂಗ್ ಆಗ್ತದೆ. ಭುವನೇಶ್ವರ ಕುಮಾರ್ ಸ್ವಿಂಗ್, ಕ್ರೇಜಿ ಸ್ವಿಂಗ್. ಇವತ್ತು ಮ್ಯಾಚ್ ಇದ್ದಿದ್ದು ಡೆಲ್ಲಿ ವರ್ಸಸ್ RCB. ಡೆಲ್ಲಿ ಅವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಅದೊಂದು ಒಳ್ಳೆ ಡಿಸಿಷನ್ ಆಕ್ಚುಲಿ. ಆದ್ರೆ ನಾನು ಅಲ್ಲಿ ಸರ್ಪ್ರೈಸ್ ಆಗಿದೆ ಏನಂದ್ರೆ, ರಜತ್ ಪಾಟೀದಾರ್ ಏನಂದ್ರು, ನಾವು ವಿಡ ಬ್ಯಾಟೆಡ್ ಫಸ್ಟ್ ಅಂತ ಅಂದ್ರು. ಸರ್ಪ್ರೈಸಿಂಗ್ಲಿ ಅವರು ಪಿಚ್ ರೀಡ್ ಮಾಡಿಲ್ಲ ಅಂತ ಅಲ್ಲೇ ಗೊತ್ತಾಯ್ತು ಮೋಸ್ಟ್ಲಿ. ಅದಾದ್ಮೇಲೆ ಒಳ್ಳೆ ಸ್ಟಾರ್ಟ್ ಸಿಕ್ತು ಆಕ್ಚುಲಿ. ಸಾಲ್ಟ್ ಮತ್ತೆ ಕೊಹ್ಲಿ ಸ್ವಲ್ಪ ಆಡಿದ್ರು. ಯಾವಾಗ ಕೊಹ್ಲಿ ವಿಕೆಟ್ 5th ಓವರ್ ಅಲ್ಲಿ ಹೋಯ್ತು, ಅಲ್ಲಿಂದ ನಾನು ಆಕ್ಚುಲಿ ಇನ್ನೊಂದು ಹೇಳ್ಬೇಕೇನಂದ್ರೆ ಬ್ರೋ, ಮೊನ್ನೆ ಕೊಹ್ಲಿ ಏನ್ ಹೇಳಿದ್ರು ಗೊತ್ತಾ? ಐ ಡೋಂಟ್ ವಾಂಟ್ ಟು ಸಿ ದಿಸ್ ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್ ಆಗಬಾರ್ದು, ಅದೇ ಆಯ್ತು 2, 3, 4 ಅಲ್ಲೇ ಫಿನಿಶ್ ಮಾಡ್ಬೇಕಂತ ಹೇಳಿದ್ರು ಅಷ್ಟೇ. ಮೊನ್ನೆ ಹೇಳಿದ್ರು. ಇವತ್ತು ಪ್ರಾಕ್ಟಿಕಲ್ ಆಗಿ ಅವ್ರ ಬಾಯ್ಸ್ ಪ್ರೂವ್ ಮಾಡಿದಾರೆ ಅವ್ರಿಗೆ. ಬ್ಯಾಟಿಂಗ್ ಕೊಲ್ಯಾಪ್ಸ್ ಅಷ್ಟೇ. ಫಿಲಿಪ್ಸ್ ಒಳ್ಳೆ ಸ್ಟಾರ್ಟ್ ಕೊಟ್ಟು, ವಿರಾಟ್ನು ಒಳ್ಳೆ ಸ್ಟಾರ್ಟ್ ಕೊಟ್ಟು ಸ್ಟಾರ್ಟಿಂಗ್ ಒಂದು 3-4 ಓವರ್ಸ್ ಆದ್ಮೇಲೆ ಅವ್ರದ್ದು ವಿಕೆಟ್ ಹೋದ್ಮೇಲೆ ನಂಗೆ ಅದೇ ಯಾವಾಗ ನಮ್ದು ವಿರಾಟ್ ಕೊಹ್ಲಿ ಜಲ್ದಿ ವಿಕೆಟ್ ಹೋಗುತ್ತೆ ಅವಾಗ ನಮ್ ಸ್ಕೋರ್ ಕಮ್ಮಿನೇ ಆಗುತ್ತೆ. ಹೌದಾ ಬ್ರೋ? ಇಲ್ಲ, ನಿಜ ಹೇಳ್ಬೇಕು, ಇಂಥ ಸಿಚುವೇಶನ್ ಅಲ್ಲಿ ಅವರೇ ಬೇಕು, ಇಂಪಾರ್ಟೆಂಟ್ ನಮ್ಗೆ. ಈ ಪಿಚ್ ಅಲ್ಲೆಲ್ಲ ಅವ್ರು ಚೆನ್ನಾಗಿ ಆಡ್ಕೊಟ್ಟಿರೋರು. ಅದಾದ್ಮೇಲೆ ರಾಪಾ ಬಂದು ಹೊಡೆದಿದ್ 4 ನೋಡಿದ್ರೆ ಓಕೆ, 6 ಹೊಡೆದಿದ್ ನೋಡಿ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಅನ್ಕೊಂಡೆ. ನಾನು ಹೇಳ್ದಂಗೆ ಈ ಬ್ಯಾಟಿಂಗ್ ಲೈನಪ್ ಅಲ್ಲಿ ರಜತ್ ಪಾಟೀದಾರ್ ವಿಕೆಟ್ ಹೋಯ್ತು ಅಂದ್ರೆ ಬ್ಯಾಕ್ ಬೋನ್ ಹೋದಂಗೆ ಆ ಬ್ಯಾಟಿಂಗ್ ಲೈನಪ್ ಅಲ್ಲಿ. ಯಾರ್ಯಾರು ಮ್ಯಾಚ್ ನೋಡಿದಾರೆ ಯಾವಾಗ ಕಾಮೆಂಟೇಟರ್ಸ್ ಅವ್ರ ಬಗ್ಗೆ ಹೊಗಳಿದ್ದಾರೆ, ಯಾವಾಗ ಹೋಗಿದ್ದಾರೆ. ಅದಾದ್ಮೇಲೆ ಜಿತೇಶ್ ಬಗ್ಗೆ ಮಾತಾಡಿ ಬ್ರೋ. ನನ್ ಬಾಳ ಹರ್ಟ್ ಆಯ್ತು ಬ್ರೋ. 20 ಬಾಲಿಗೆ ಏನ್ ಫುಲ್ ಓಡಿ ಆಡ್ದಂಗ್ ಆಡಿದ್ರು ಬ್ರೋ. ಅವನು ಎಲ್ಲಿ ಹೊಡಿತಾರೆ, ಆದ್ಮೇಲೆ ಹೋಗ್ತಾನೆ ಇಲ್ಲ ಅವ್ನ ಬಾಲ್ ಎಲ್ಲ ಹೊಡಿತಾರೆ, ಎಲ್ಲ ಬೌಂಡ್ರಿಗೆಲ್ಲ ಹೋಗಿ ಈಗ ಫೀಲ್ಡರ್ಸ್ಗೆ ಸಿಕ್ತಿದೆ ಅದು. ಆಮೇಲೆ ಇವರು ಟಿಮ್ ಡೇವಿಡ್ ಒಳ್ಳೆ ಆಡ್ತಿದ್ರು. ಸಿಂಗಲ್ ಏನಿಗೆ ತಗೊಳ್ಳಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಸಿಂಗಲ್ ಆಯ್ತು, ಆ ಬಾಲ್ ಅದು ವೈಡ್ ಇತ್ತು, ಕನೆಕ್ಟ್ ಆಗಿದ್ರೆ ಮಾತ್ರ ಹೊರಗೆ ಕನೆಕ್ಟ್ ಆಗ್ಬೇಕಲ್ಲ ಬ್ರೋ, ದುರುವಿದೆ. ಸೊ ಟಿಮ್ ಡೇವಿಡ್ ಹೋದ್ರು. ಅದು ಸಿಂಗಲ್ ಡಿನೇ ಮಾಡಿ ನೆಕ್ಸ್ಟ್ ಬಾಲ್ ಔಟ್ ಆಗಿ ಫುಲ್ ಎಂಬಾರಸ್ ಆಯ್ತು ಅವ್ರಿಗೆ. ಅದಾದ್ಮೇಲೆ ಜಿತೇಶ್ ತಿನ್ಕಾಡಿದ್ರು. ಬಟ್ ಕೃಣಾಲ್ ಪಾಂಡ್ಯ ಬಂದು ಒಂದ್ ಒಳ್ಳೆ 6 ಹೊಡೆದಿದ್ರು. ಇವರು ಜಿತೇಶ್ ಏನ್ ಮಾಡಿದ್ರು, ಸ್ಟ್ರೈಕ್ ಬೇಕು ಅಂತ ಓಡೋಗಿ ಕೃಣಾಲ್ ಪಾಂಡ್ಯನು ರನ್ಔಟ್ ಮಾಡಿಸಿ ಫುಲ್ ಟೋಟಲ್ ಮೆಸ್ ಇವತ್ತು RCB ಬ್ಯಾಟಿಂಗ್. ಅಂತಿಂತು ಮಾಡಿ ಏನೋ ಪುಷ್ ಮಾಡಿ 175 ಹೊಡೆದ್ರು ಆ ಪಿಚ್ ಅಲ್ಲಿ. ಈ ಗ್ರೌಂಡ್ ಅಲ್ಲಿ 175 ಇಸ್ ನೆವರ್ ಅ ಗುಡ್ ಸ್ಕೋರ್. ಆಮೇಲೆ ಬಾಲಿಂಗ್ ಲೈನ್ ಅಪ್ ಬಗ್ಗೆನು ನಿಮ್ದು RCB ಏನು ಆಕ್ಚುಲಿ ಅಂದ್ರೆ ಆದ್ರೆ ಇವ್ರ ಬಾಲಿಂಗ್ ಚೆನ್ನಾಗಿತ್ತು. ಡೆಲ್ಲಿ ಬಾಲಿಂಗ್ ಟಾಪ್ ನಾಚ್, ಟಾಪ್ ಕ್ಲಾಸ್ ಡೆತ್ ಬಾಲಿಂಗ್. ಅದ್ರಲ್ಲಿ ಅವ್ರ ಕ್ಯಾಪ್ಟನ್ ಅಕ್ಷರ್ ಬೆಸ್ಟ್ ಬಾಲಿಂಗ್. ಮತ್ತೆ ಇವನು ಯಾರು ಮುಖೇಶ್ ಕುಮಾರ್ ಒಳ್ಳೆ ಬಾಲಿಂಗ್ ಹಾಕಿದ್ರು, ನಿಜ ಹೇಳ್ಬೇಕು. ಸ್ಲೋ ಬಾಲ್ಸ್, ವೇರಿಯೇಷನ್ಸ್, ಒಳ್ಳೆ ವೇರಿಯೇಷನ್ಸ್. ಬೌನ್ಸರ್ಸ್ ಚೆನ್ನಾಗಿ ಹಾಕಿದಾನೆ ಮುಖೇಶ್, ಒಳ್ಳೆ ಬೌನ್ಸರ್ಸ್. ಬಟ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು, RCB ಬಾಲಿಂಗ್ ಫಸ್ಟ್ ಓವರ್ ಸ್ವಲ್ಪ ಕಂಟ್ರೋಲ್ ಆಯ್ತು. ಆಮೇಲೆ ಫಸ್ಟ್ ಓವರ್ ಬರೀ 2 ರನ್ ಕೊಟ್ಟಿದ್ದು 1 ವಿಕೆಟ್ಗೆ. ಆಮೇಲೆ ನಮ್ಮ ಹೆಜಲ್ ಗಾರ್ಡನ್ ಅವ್ರಿಗೆ ನಮ್ಗೆ ಇವತ್ತು ಗಾಡ್ ಮೋಡ್ ಮಿಸ್ ಆಗ್ಬಿಟ್ಟಿದೆ. ಸರಿ ಹೊಡ್ಸ್ಕೊಂಡ್ರಿ 2 ಓವರ್. ಅವ್ರು ಸ್ಟಾರ್ಟಿಂಗ್ ಅಲ್ಲಿ 2 ಓವರ್ ಪವರ್ ಪ್ಲೇ ಮಾಡಿದ್ರಲ್ಲ, ನಾಯಿ ಹೊಡೆದ್ರು. ಯಾರು ಹೊಡೆದಿದ್ದು? ಒನ್ ಡೇ ಬಾಲ್ 6, 2 ಓವರ್ ಒನ್ ಡೇ ಬಾಲ್ 6 ಹೊಡೆದಿದ್ದಾರೆ. ಕ್ಲೀನ್ ಕಟ್ ಪ್ಲಾನ್ ಇತ್ತು, ನಾನು RCB ಹೋಗ್ಬೇಕು, ಸೆಲೆಬ್ರೇಷನ್ ಮಾಡ್ಬೇಕು ಅಂತ. ಬಟ್ ಮಿಸ್ ಬೇಗ ಔಟ್ ಆದ್ರು. ಗೊತ್ತಿತ್ತು ಹೊಡಿತಾನೆ ನಮ್ಮ ಮೇಲೆ ಪಕ್ಕ. ಬ್ರೋ ಹ್ಯಾಸ್ ಪರ್ಸನಲ್ ಇಶ್ಯೂಸ್ ಫ್ರಮ್ ಲಾಂಗ್ ಟೈಮ್. ಅದೇ ಪ್ರಾಬ್ಲಮ್. ಅವನದೇ ವಿಕೆಟ್ ತೆಗಿಯಕ್ಕಾಗಿಲ್ಲ. ಆದ್ರೆ ನಮ್ ಭೂವಿ ಮತ್ತೆ ಸೆಕೆಂಡ್ ಓವರ್ ಅಲ್ಲಿ ಮತ್ತೆ 2 ವಿಕೆಟ್ ತಗೊಂಡ್ರು. ಬಹಳ ಹೋಪ್ ಬಂದಿತ್ತು ವಾಪಸ್. ನಮ್ದು ಮ್ಯಾಚ್ ವಾಪಸ್ ಬಂದಿತ್ತು. ಆದ್ರೆ KL ರಾಹುಲ್ ಮಾರಯ್ಯ, ಕ್ರೇಜಿ ಕೌಂಟರ್ ಅಟ್ಯಾಕ್ ಬೈ KL ರಾಹುಲ್ ಅಷ್ಟೇ. ಅವ ಏನಾರ ಸ್ಲೋ ಆಡಿದ್ರೆ ನಮ್ ಮ್ಯಾಚ್ ಇತ್ತು, ಬಟ್ ಅವ ಒಟ್ಟೆ ಸ್ಲೋ ಆಡ್ಲೇ ಇಲ್ಲ. ಆದ್ರೆ ಇನ್ನೊಂದು ಅದರ್ ಎಂಡ್ ಅಲ್ಲಿ ಸ್ಟಬ್ಸ್ ಬಾಳ ಸ್ಲೋ ಆಡಿದ್ರು. ಅವರು ಆಂಕರಿಂಗ್ ಮಾಡಿದ್ರು ಇನ್ನಿಂಗ್ಸ್ ನ ಕೊನೆವರೆಗೂ, ನಾಟ್ ಔಟ್ ಆಗಿ ಉಳಿದ್ರು. ಬಟ್ KL ರಾಹುಲ್ ಪ್ಲೇಡ್ ವೆಲ್ ಅಷ್ಟೇ. 50 ಹೊಡೆದ್ರು, ಆಮೇಲೆ ಹೊಡೆಯಕ್ ಹೋಗಿ ಔಟ್ ಆದ್ರು. ಅದನ್ನ ಬಿಟ್ರೆ ನೆಕ್ಸ್ಟ್ ಇನ್ಯಾರು, ಅಕ್ಸರ್ ಆಕ್ಚುಲಿ ಬಂದು ಒಳ್ಳೆ ಶಾರ್ಟ್ ಇನ್ನಿಂಗ್ಸ್ ಬಂದ್ರು. ಮಿಲ್ಲರ್ ಇವ್ರು ಹೇಳ್ತಿದ್ರು ನಮ್ ಬ್ರೋ ಲಾಸ್ಟ್ ಓವರ್ ಆಗಲ್ಲ. ನಾ ಹೇಳ್ತಿದ್ದೆ ಅವಂಗೆ ಸ್ಟಬ್ಸ್ ಇರ್ಲಿ, ಸ್ಟ್ರೈಕ್ ಅಲ್ಲಿ ಸ್ಟಬ್ಸ್ ಇರ್ಲಿ ಅಂತಂದ್. ಇಲ್ಲ ಮಿಲ್ಲರ್ ಇರ್ಲಿ, ಸ್ಟಬ್ಸ್ ಆಲ್ರೆಡಿ ಒಳ್ಳೆ ಸೆಟ್ ಆಗಿದ್ದಾರೆ ಅನ್ಕೊಂಡಿದ್ದೆ. ಅಣ್ಣ ನನಗೆ ಬೇಕಾಗಿತ್ತು, ಸ್ಟಬ್ಸೇ ಬೇಕಾಗಿತ್ತು. ಅವ ಇದ್ರೆ ಹೊಡಿತಿದ್ದಿಲ್ಲ. ಎಷ್ಟು ಕ್ಲೀನ್ ಹಿಟ್ಟಿಂಗ್, 6-4 ಮ್ಯಾಚ್ ಡನ್ ಅಷ್ಟೇ. ಇನ್ನೊಂದು ಬಾಲ್ ಉಳಿಸ್ಗೆದ್ರು. RCB ಹೋಮ್ ಅಲ್ಲಿ ಸೋತಿದೆ. 2 ಡಿಸಪಾಯಿಂಟ್ಮೆಂಟ್ ಆಯ್ತು ಅಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಸೋತಿದ್ದಕ್ಕೆ. ಇಟ್ಸ್ ಓಕೆ ಬ್ರೋ, ಇಟ್ಸ್ ಅ ಲಾಂಗ್ ಟೂರ್ನಮೆಂಟ್, ನೋ ವರೀಸ್. ಸೊ ನೀವು ವಿಡಿಯೋ ನೋಡಿ
ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, subscribe ಮಾಡಿ. ಸಬ್ಸ್ಕ್ರೈಬ್ ಮಾಡಿ.